a beggar boy. You have to give me paisa. I am a beggar boy. 10 ರೂಪಾಯಿ ತಗೋ. ಈ ರೀತಿ ನೀವು ಏನಾದ್ರೂ ಭಿಕ್ಷೆ ನೀಡಿದ್ರೆ ಖಂಡಿತ ನಿಮ್ಮ ಮೇಲೆ FIR ಆಗುತ್ತೆ. ನನ್ನ ಮೇಲೆ ಆಣೆ ಇಟ್ಟಳು. ಹೌದು, ನೀವೇನಾದ್ರೂ ಜನವರಿ 1, 2025ರಿಂದ ರಸ್ತೆ ಬದಿಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷುಕರಿಗೆ ಭಿಕ್ಷೆ ನೀಡಿದ್ರೆ ನಿಮ್ಮ ಮೇಲೆ ಸಹ FIR ರಿಜಿಸ್ಟರ್ ಆಗುತ್ತೆ. ಭಿಕ್ಷಾಟನೆಯಿಂದ ನಮ್ಮ ದೇಶದ ಬಡತನ ಹೆಚ್ಚಾಗ್ತಾನೆ ಇದೆ ಮತ್ತು ಆರ್ಥಿಕತೆಗೆ ಹೊಡೆತ ಬೀಳ್ತಾನೆ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಭಿಕ್ಷೆ ಬೇಡೋದನ್ನ ಒಂದು ದಂಧೆಯನ್ನಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಿಕ್ಷುಕರು ತಮ್ಮ ಸ್ವಂತ ಮಕ್ಕಳನ್ನೇ ಬೇಡೋದಕ್ಕೆ ಕಳಿಸಿ ಕೆಲಸ ಮಾಡಿ ಸಂಪಾದನೆ ಮಾಡೋರ್ಗಿಂತ ಹೆಚ್ಚು ಹಣನೇ ಗಳಿಸ್ತಿದ್ದಾರೆ. ಬಡತನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಮಧ್ಯಪ್ರದೇಶ್ ಇಂದೋರ್ ನಗರದ ಜಿಲ್ಲಾಡಳಿತ ಇಂದೋರ್ ನಗರದಲ್ಲಿ ಈ ಹೊಸ ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗೆ ಭಿಕ್ಷುಕರನ್ನ ರಿಹ್ಯಾಬಿಲಿಟೇಷನ್ ಕೇಂದ್ರಗಳಿಗೆ ಕಳಿಸಿ ಪುನರ್ವಸತಿಯನ್ನ ನೀಡುತ್ತಿದ್ದಾರೆ. ಈ ಹೊಸ ನಿಯಮಗಳು ನಮ್ಮ ರಾಜ್ಯದಲ್ಲೂ ಬರಬಹುದಾ? ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿದ್ರಾ ನಮ್ಮ ದೇಶದಲ್ಲಿ ಬೆಗ್ಗರ್ಸ್ಗೂ ಎಂತ ಫೆಸಿಲಿಟೀಸ್ ಇದೆ ಅಂತ. ಇಂಡಿಯಾ ಇಸ್ ಗ್ರೇಟ್.